ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನಾಗರಬಾವಿಗೆ ಬಂದಿದ್ದೀವಿ ಬೆಳಗ್ಗೆನೆ ಒಂದು 11:30 12 ಗಂಟೆ ಹಂಗೆ. ರೀಸನ್ ಏನಪ್ಪಾ ಅಂತಂದ್ರೆ ನಂದು ಚೆಕಪ್ ಇತ್ತು. 2 ತಿಂಗಳಿಗೆ ಒಂದ್ಸರಿ ಮೆಡಿಕಲ್ ಚೆಕಪ್ ಇರುತ್ತಲ್ವಾ, ಹಾಗಾಗಿ ಇಲ್ಲಿಗೆ ಬಂದೆ. ರೀಸೆಂಟ್ ಆಗಿ ಇಲ್ಲಿ ನಾಗರಬಾವಿಲಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ದೆ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಅಂದ್ರೆ ಅದೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ಮೇಲೆ ಈ ಹಾಸ್ಪಿಟ್ಲ್ ಚಾಯ್ಸ್ ಮಾಡಿದ್ವಿ ಅಂತ. ಬೇರೆ ಕಡೆ ಎಲ್ಲ ತುಂಬಾ ಕಡೆ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ರೀಸೆಂಟ್ ಆಗಿ ಒಂದು 3 ತಿಂಗಳಿಂದ ಇಲ್ಲಿ ತಗೊಳ್ತಾ ಇದ್ದೀನಿ. ಪರವಾಗಿಲ್ಲ, ನಮಗೆ ಬೆಸ್ಟ್ ಅನ್ಸಿದೆ. ಇದು ಎಲ್ಲಿ ಬ್ಲಡ್ ಟೆಸ್ಟಿಗೆ ಕೊಟ್ಟಿದ್ದೆ ಈ ಹಾಸ್ಪಿಟ್ಲಲ್ಲಿ. ಹಾಗಾಗಿ ಅವರು ಇನ್ನೂ ಒಂದು 1/2 ಅವರ್ ಆಗುತ್ತೆ ರಿಪೋರ್ಟ್ ಬರೋಕ್ಕೆ ಅಂದ್ರಲ್ವಾ. ಹಾಗಾಗಿ ಸುತ್ತಮುತ್ತ ಏನೆಲ್ಲ ಇದೆ ಹಾಸ್ಪಿಟ್ಲ್ ಪಕ್ಕ ಅಂತೇಳಿ ನೋಡ್ಕೊಳ್ತಾ ಇದ್ದೀನಿ. ಅಂದ್ರೆ ಯಾವಾಗಾದ್ರೂ ನಾನೇನಾದ್ರೂ ಒಬ್ಳೆ ಬರೋ ಅಂತ ಪರಿಸ್ಥಿತಿ ಬಂದ್ರೆ ಅಂತ. ಬರಲ್ಲ, ಯಾವಾಗ್ಲೂ ಆಕ್ಚುಲಿ ನಮ್ಮ ಮನೆಯವ್ರ ಜೊತೆನೆ ಬರೋದು. ನಾನು ಒಬ್ಳೆ ಯಾವತ್ತೂ ಬಂದಿಲ್ಲ. ಹತ್ರ ಆದ್ರೂ ಅಷ್ಟೇನೆ, ದೂರ ಆದ್ರೆ ಅಷ್ಟೇನೆ. ಹಾಸ್ಪಿಟಲ್ಗೆ ಮಾತ್ರ ಒಬ್ಳೆ ಎಂದೂ ಹೋಗಿಲ್ಲ, ಅವರೇ ಕರ್ಕೊಂಡು ಹೋಗೋದು ಬರೋದು. ಬಟ್ ನೋಡ್ಕೊಳ್ಳೋಣ ಹೇಗಿದೆ, ಯಾರಾದ್ರೂ ಅಡ್ರೆಸ್ ಕೇಳಿದ್ರು ಬೇಕಾಗುತ್ತಲ್ವಾ ಅಂತೇಳಿ, ಅಥವಾ ಬೇರೆಯವ್ರ ಜೊತೆ ಯಾರಾದ್ರೂ ಜೊತೆ ಬಂದ್ರು ಇರ್ಲಿ ಅಂತೇಳಿ ನೋಡೋಣ ಅಂತ ಸುತ್ತಮುತ್ತ ಏನೆಲ್ಲ ಇದೆ ಹಾಸ್ಪಿಟ್ಲ್ ಅಕ್ಕಪಕ್ಕ ಅಂತೇಳಿ ನೋಡ್ಕೊಂತ ಬಂದೆ. ಇದೇನೆ ನಾನು ತೋರಿಸ್ತಾ ಇರೋಂಥ ಹಾಸ್ಪಿಟಲ್. ಇದು ನಾಗರಬಾವಿಯಲ್ಲಿ ಬರುತ್ತೆ. ಯಾರಾದ್ರೂ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋರಿದ್ರೆ ನೋಡಿ. ಆರ್ಥರೈಟಿಸ್ ಮತ್ತೆ ರೊಮಟಾಲಜಿಸ್ಟ್ ಸ್ಕ್ಯಾನು ಮತ್ತೆ ಡಯಾಗ್ನೋಸ್ಟಿಕ್ ಇದು ಮಾಡ್ತಾರೆ, ಸ್ಕ್ಯಾನ್ ಎಲ್ಲ ಮಾಡ್ತಾರೆ. ಹಾಗಾಗಿ ಇದು ನಾನು ತಗೊಳ್ತಾ ಇರೋಂಥದ್ದು ರೊಮಟಾಯ್ಡ್ ಆರ್ಥರೈಟಿಸ್ಗೆ. ಹಾಗಾಗಿ ಯಾರಾದ್ರೂ ಆ ಥರ ಪೇಷಂಟ್ ಇದ್ರೆ ಪರವಾಗಿಲ್ಲ, ನೋಡ್ತಾರೆ. ನನಗೆ ಬೆಸ್ಟ್ ಅನಿಸಿದೆ. ನೋಡಿ ಬರೋದಾದ್ರೆ ನಿಮ್ಮ ಆಪ್ಷನ್ನು. ಇನ್ನು ರಿಪೋರ್ಟ್ ಎಲ್ಲ ಬಂದಮೇಲೆ ತೋರಿಸ್ಕೊಂಡು ಮತ್ತೆ 2 ತಿಂಗಳಾದ್ಮೇಲೆ ಮತ್ತೆ ಹೋಗ್ಬೇಕು. 2 ಮಂತ್ಸ್ಗೆ ಒಂದ್ಸಲ ಚೆಕಪ್ ಇರುತ್ತೆ. ಬಂದ್ವಿ ಹಾಸ್ಪಿಟಲ್ಗೆ. ಇಲ್ಲಿ ನನ್ನ ತಮ್ಮ ಅಷ್ಟರಲ್ಲಿ ಇದು ಹಣ್ಣು ಕೊಟ್ಟಿದ್ದಾರೆ ಅಂತೇಳಿ ನೇರ್ಲೆಹಣ್ಣು ಯಾರೋ ಪರಿಚಯ ಇರೋರು ತಗೊಬಂದು ಕೊಟ್ಟಿದ್ರಂತೆ. ಅವರು ಊರಲ್ಲೇ ಮರ ಇದೆ ಅಂತ ಹೇಳಿದ್ರು. ಹಾಗಾಗಿ ಮರದಲ್ಲಿ ಡೈರೆಕ್ಟಾಗಿ ಬಿಟ್ಟಿರೋಂಥ ಹಣ್ಣು ಇದು. ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಅಂತೂ. ಇದು ನೋಡಿದ ತಕ್ಷಣ ನನಗೆ ಸ್ಕೂಲಲ್ಲಿರೋ ಮೆಮೊರಿ ಎಲ್ಲ ನೆನಪಾಯ್ತು. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಸೆಂಟ್ರಲ್ಲಿ ಮರ ಇತ್ತು, ನಡ್ಕೊಂಡು ಹೋಗ್ಬೇಕಿತ್ತು ನಾವು ಸ್ಕೂಲ್ಗೆ. ಅವಾಗ ಹೋಗ್ಬೇಕಾದ್ರೆ ಅಲ್ಲಿ ಮರದ ಹತ್ರ ಫಸ್ಟು ಎಲ್ರಿಗಿನ ಮುಂಚೆ ಹೋದ್ರೆ ಜಾಸ್ತಿ ಸಿಗ್ತವೆ ಅಂತೇಳಿ ಸ್ಕೂಲ್ಗೆ ತಗೊಂಡು ಹೋಗಂಗಿರ್ಲಿಲ್ಲ. ಎಲ್ಲ ಅಲ್ಲೇ ಇದು ಮಾಡಿಬಿಟ್ಟು ಒಂದು ಕವರಲ್ಲಿ ಹಾಕಿ ಯಾರಿಗೂ ಗೊತ್ತಿಲ್ಲದೆ ಇರೋಂಗೆ ಬಚ್ಚಿಟ್ಟು ಹೋಗೋದು ಒಂದು ಗಿಡ ಮರ ಸಂದಿಲಿ. ಮತ್ತೆ ಬೇಗ ಬಂದು ಎತ್ಕೊಂಡು ಬರ್ತಾ ತಿನ್ಕೊಂಡು ಬರೋದು. ಸ್ಕೂಲ್ಗೂ ಸ್ವಲ್ಪ ತಗೊಂಡು ಹೋಗ್ತಾ ಇದ್ವಿ, ಆ ಥರ ಮಾಡ್ತಾ ಇದ್ವಿ. ಇನ್ನು ನೇರ್ಲೆಹಣ್ಣು ನೋಡಿದ ತಕ್ಷಣ ಖುಷಿ ಆಯಿತು. ಅದನ್ನೆಲ್ಲ ನೀಟಾಗಿ ಫ್ರೆಶ್ ಆಗಿರೋದಂತೆಲ್ಲ ತೆಗೆದುಕೊಂಡು ಸ್ವಲ್ಪ ಎತ್ತಿಟ್ಕೊಂಡೆ. ಸ್ವಲ್ಪಕ್ಕೆ ಮಾತ್ರ ಉಪ್ಪಾಕಿ, ಇದು ಹಾಗೆ ಡೈರೆಕ್ಟಾಗಿ ತಿನ್ನೋದ್ಕಿಂತ ಉಪ್ಪಾಕಿ ತಿಂದರೆ ಭಾಳ ಚೆನ್ನಾಗಿ ರುಚಿ ಕೊಡುತ್ತೆ. ಮತ್ತು ಅಷ್ಟೊಂದು ಕಸಿ ಕಸಿ ಅನ್ಸಲ್ಲ ತಿನ್ಬೇಕಾದ್ರೆ, ಒಂಥರ ಒಗ್ಗೊಗ್ರು ಅನ್ಸುತ್ತಲ್ಲ, ಆ ಥರ ಆಗಲ್ಲ ಉಪ್ಪಲ್ಲಿ ನೆನೆಸಿಟ್ರೆ. ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೊಬಿಟ್ಟು ಉಪ್ಪಾಕಿ ನೆನೆಸಿಡೋಣ ಅಂತೇಳಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಕಲರ್ ನೋಡೋದಕ್ಕೇನೆ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಇದು ಕೂದಲು ಏನಾದರೂ ಆರೋಗ್ಯ ಯಾವಾಗಾದ್ರೂ ನಮಗೆ ತಿಳಿದು ಅಥವಾ ತಿಳಿದೇನೆ ಕೂದಲು ನುಂಗಿರ್ತೀವಲ್ವಾ, ಆ ಕೂದಲನ್ನ ಯಾವ ಟ್ರೀಟ್ಮೆಂಟಿಂದನೂ ತೆಗಿಯೋಕ್ಕಾಗಲ್ಲ ಅಂತಾರೆ. ನೇರ್ಲೆಹಣ್ಣನ್ನು ಒಂದು 5 ರಿಂದ 6 ನೇರ್ಲೆಹಣ್ಣು ತಿಂದರೆ ಅದು ವಾಸಿ ಆಗುತ್ತೆ ಅಂತಾರೆ. ಕೂದಲಿದ್ರೆ ಅದ್ರ ಜೊತೆ ಹೊರಟೋಗ್ಬಿಡುತ್ತೆ, ಗಂಟ್ಲಲ್ಲೆಲ್ಲಾದರೂ ಕರಳ ಮೇಲೆ ಆ ಥರ ಏನಾದರೂ ಇದ್ದರೆ ಅಂತ. ಹಾಗಾಗಿ ಬೆಸ್ಟ್ ವರ್ಷದಲ್ಲಿ ಒಂದ್ಸಲನಾದರೂ ನೇರ್ಲೆಹಣ್ಣು ತಿನ್ನೋವಂಥದ್ದು ಒಳ್ಳೆಯದು. ಅಂದರೆ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಹಣ್ಣು ಸಿಗುತ್ತೋ ಅದನ್ನೆಲ್ಲ ತಿನ್ನಬೇಕು, ಯೂಸ್ ಮಾಡ್ಕೋಬೇಕು. ಇನ್ನು ನೇರ್ಲೆಹಣ್ಣು ಬಗ್ಗೆ ಹೇಳಂಗೆ ಇಲ್ಲ, ಶುಗರ್ ಪೇಷಂಟ್ಗಂತೂ ಬೆಸ್ಟ್ ಇದು ಅಂತಲೇ ಹೇಳ್ಬೋದು. ಹಾಗಾಗಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಜೊತೆಗೆ ಸ್ವಲ್ಪ ಖಾರದ ಪುಡಿನೂ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಬಟ್ ಮಕ್ಕಳು ತಿನ್ನೋದ್ರಿಂದ ನಮ್ಮ ಮನೆಯವ್ರು ಖಾರದ ಪುಡಿ ಎಲ್ಲ ಬೇಡ, ಅದು ಬರೀ ಸಾಲ್ಟ್ ಹಾಕೊಂಡ್ರು. ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಟೆ. ಇನ್ನು ಹಾಸ್ಪಿಟಲ್ಗೆ ಹೋಗಿದ್ವಲ್ವಾ, ಬರ್ತಾ ಏನೂ ತಿನ್ನಲಿಲ್ಲ. ಅಂದರೆ ಏನು ಜ್ಯೂಸ್ ಹೊರಗಡೆ ಏನು ಕುಡಿಯೋಕೆ ಹೋಗಲಿಲ್ಲ. ಏನಕ್ಕೆ ಅಂತಂದರೆ ಬೆಳಗ್ಗೆ ಹಿಂದಿನ ದಿನವೇ ನಾನು ಬೆಳಗ್ಗೆಗೆ ಏನಾದರೂ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತೇಳಿ, ಬನಾನಾ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ಮನೆಗಿತ್ತು ಅಂತ ಬಾದಾಮಿನೂ ಗೋಡಂಬಿನೂ ನೆನೆಸಿಟ್ಟಿದ್ದೆ. ಹಾಗಾಗಿ ಮನೇಲಿ ಬೆಳಗ್ಗೆ ಮಾರ್ನಿಂಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸ್ವಲ್ಪ ಟೈಮ್ ಆಗಿಬಿಡ್ತು, ಹಾಸ್ಪಿಟಲ್ಗೆ ಟೈಮ್ ಆಗುತ್ತೆ ಅಂತ ಹಾಗೇ ಹೋಗಿದ್ವಿ ಬರೀ ತಿಂಡಿ ತಿಂದು. ಹಾಗಾಗಿ ಈಗ ಅಂದರೆ ಮಿಲ್ಕ್ ಶೇಕ್ ಏನಾದರೂ ಕುಡಿದೋದ್ರೆ ಹಾಸ್ಪಿಟಲಲ್ಲಿ ಇಂಜೆಕ್ಷನ್ ಏನಾದರೂ ಮಾಡಿದ್ರೆ ಬ್ಲಡ್ ಎಲ್ಲ ತಗೊಳ್ತಾರಲ್ವ, ಮತ್ತು ಸುಸ್ತು ಅನಿಸುತ್ತೆ, ಒಂದೇ ಸರಿ ಬ್ರೇಕ್ಫಾಸ್ಟ್ ಮಾಡೇ ಹೋಗೋಣ ಅಂತೇಳಿ ತಿಂಡಿ ತಿನ್ಕೊಂಡು ಹೋಗಿದ್ವಿ. ಹಾಗಾಗಿ ಈಗ ಬಂದ ಮೇಲೇ ಮಾಡೋಣ ಅಂತೇಳಿ ಈಗ ಮಿಲ್ಕ್ ಶೇಕ್ ಮಾಡ್ತಾ ಇರೋವಂಥದ್ದು. ಬನಾನಾ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ.
ಹಾಗಾಗಿ ಒಂದು ಸ್ವಲ್ಪ ಗೋಡಂಬಿ ಬಾದಾಮಿ ನೆನೆಸಿಟ್ಟಿದ್ನಲ್ವ, ನೆನೆಸಿಟ್ಟಿರೋ ಬಾದಾಮಿದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡೆ. ಇಲ್ಲಿ ನನ್ನ ಮಗನಿಗೂ ಸೇರಿಸಿ ನಾನು ಮತ್ತು ನಮ್ಮ ಹಸ್ಬೆಂಡು, ನನ್ನ ಮಗ ಮೂವರಿಗೆ 3 ಬಾಳೆಹಣ್ಣು ತೊಗೊಂಡಿದ್ದೀನಿ. ಒಬ್ಬೊಬ್ರಿಗೆ ಒಂದೊಂದು ಬಾಳೆಹಣ್ಣು ಅಂತ. ಜೊತೆಗೆ 3 ಹಾರ್ಲಿಕ್ಸ್ ಬಿಸ್ಕೆಟನ್ನು ತೊಗೊಂಡಿದ್ದೀನಿ. ಯಾವ ಬಿಸ್ಕೆಟ್ ಆದರೂ ತೊಗೋಬೋದು, ಬಟ್ ಹಾರ್ಲಿಕ್ಸ್ ಬಿಸ್ಕೆಟ್ ತೊಗೊಂಡಿದ್ದೀನಿ ನಾನಿಲ್ಲಿ. ಇದು ಆಪ್ಷನಲ್ಲು, ಬೇಕಂದರೆ ಬಿಸ್ಕೆಟ್ ಸೇರಿಸ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. ಒಂಥರ ಕ್ರೀಮ್ ಸ್ಟ್ರೆಚರ್ ಬರುತ್ತೆ, ಚೆನ್ನಾಗಿರುತ್ತೆ ಅಂತೇಳಿ ಸೇರಿಸಿರುವಂಥದ್ದು. ಬಿಸ್ಕೆಟು ಜೊತೆಗೆ ಗೋಡಂಬಿ, ಬಾದಾಮಿ ಮತ್ತು ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಗ್ಲಾಸ್ನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಖರ್ಜೂರನೂ ಸಹ ಸೇರಿಸ್ಕೋಬೋದು. ಸಕ್ಕರೆನ ಯೂಸ್ ಮಾಡದೆ ಖರ್ಜೂರ ಸೇರಿಸ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಖರ್ಜೂರ ಇರಲಿಲ್ಲ, ಹಾಗಾಗಿ ಸಕ್ಕರೆನೇ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಸಕ್ಕರೆ ಬೇಡ ಅಂದರೆ ಬೆಲ್ಲ ಸಹ ಹಾಕ್ಕೋಬೋದು. ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ, ತಿಕ್ಕಾಗಿತ್ತು ಹಾಲು, ಹಾಗಾಗಿ ಅದಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ಮಿಲ್ಕ್ ಶೇಕು ಫುಲ್ಲು ಇದಾಗ್ಬಿಡುತ್ತೆ ಅಂತೇಳಿ ಸ್ವಲ್ಪ ನೀರಾಗೆ ಇರಲಿ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಏನಾಗುತ್ತೆ ಅಂತಂದರೆ ತಿಕ್ಕಾಗಿರೋ ಹಾಲು ಬಿಸ್ಕೆಟ್ ಎಲ್ಲ ಹಾಕಿರ್ತೀವಲ್ವ, ಫುಲ್ ಒಂಥರ ಹಲ್ವಾ ಥರ ಆಗಿಬಿಡುತ್ತೆ. ಹಾಗಾಗಿ ಮಿಲ್ಕ್ ಶೇಕು ಸ್ವಲ್ಪ ನೀರಾಗಿ ಬರಲಿ ಅಂತ ಸ್ವಲ್ಪ ನೀರನ್ನು ಸಹ ಸೇರಿಸಿದ್ದೀನಿ. ಜೊತೆಗೆ ನೀವು ಸ್ವಲ್ಪ ಜೇನುತುಪ್ಪ ಸಹ ಹಾಕ್ಕೋಬೋದು. ನಾನಿಲ್ಲಿ ಜೇನುತುಪ್ಪ ಏನು ಆ್ಯಡ್ ಮಾಡೋದಕ್ಕೆ ಹೋಗಿಲ್ಲ. ಇಲ್ಲಿ ನಾನು ಅದನ್ನು ರುಬ್ಕೊಂಡ್ಮೇಲೆ ಜ್ಯೂಸ್ ಜಾರ್ಗೆ ಹಾಕಿ, ನೋಡಿ ಇದನ್ನು ಕಾಮ ಕಸ್ತೂರಿ ಬೀಜ ಅಂತಾರೆ. ಇದನ್ನು ಮುಂಚಿತವಾಗ್ಲೇ ನೆನೆಸಿಟ್ಟಿದ್ದೆ ನಾನು. ಈಗ ನೆನೆಸಿಟ್ಟಿರೋ ಅಂಥದ್ದನ್ನು ಈ ಜ್ಯೂಸ್ಗೆ ಸೇರಿಸ್ಬಿಟ್ಟು ಹಾಗೇನೂ ಸಹ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಎಲ್ಲ ಚೌಟಲ್ಲಿ ಮಿಕ್ಸ್ ಮಾಡೋದ್ಕಿಂತ ಈ ಸರಿ ಒಂದೇ ಒಂದು ಸರಿ ಈ ರೀತಿ ವಿಪ್ ಮಾಡಿಬಿಟ್ರೆ ಸಾಕು. ತುಂಬ ಬೇಡ, ಈ ರೀತಿ ಒಂದು ಸರಿ ವಿಪ್ ಮಾಡಿಬಿಟ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ, ಅದೇನು ನುಣ್ಣಗಾಗೋದಿಲ್ಲ ಅದು. ಹಾಗಾಗಿ ಕಾಮ ಕಸ್ತೂರಿ ಬೀಜ ಹಾಕಿ ಇದನ್ನು ನಾನು ಈಗ ಸರ್ವ್ ಮಾಡ್ತಾ ಇರೋವಂಥದ್ದು. ಇಷ್ಟೇ, ಮೂವರಿಗೆ 3 ಗ್ಲಾಸ್ ಮಾಡ್ಕೊಂಡಿದ್ದೆ, ಇನ್ನೊಂದು ಸ್ವಲ್ಪ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಒಂಥರ ಹೆಲ್ತಿ ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು. ಇದನ್ನು ಇನ್ನು ಪಚ್ಚ ಬಾಳೆಹಣ್ಣಲ್ಲಿ ಮಾಡಿಕೊಂಡ್ರೆ, ಚುಕ್ಕೆ ಬಾಳೆ ಅಂತ ಬರುತ್ತಲ್ವ, ಅದ್ರಲ್ಲಿ ಮಾಡ್ಕೊಂಡ್ರಂತೂ ಟೇಸ್ಟ್ ಇನ್ನೂ ಸಖತ್ತಾಗಿ ಬರುತ್ತೆ. ತುಂಬಾ ಚೆನ್ನಾಗಿತ್ತು. ಮೇಲುಗಡೆ ನೀವು ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಿದ್ರೂ ಕಟ್ ಮಾಡಿ ಹಾಕ್ಕೋಬೋದು, ಅಥವಾ ನಿಮ್ಗೆ ಏನು ಇಷ್ಟನೋ ಅದನ್ನು ಹಾಕ್ಕೋಬೋದು, ಇಲ್ಲ ಹಾಗೆ ಆದ್ರೂ ಕುಡಿಬೋದು. ನಾನಿಲ್ಲಿ ಸ್ವಲ್ಪ ಟೂಟಿ ಫ್ರೂಟಿ ಇತ್ತು, ನೋಡೋದಕ್ಕೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಮೇಲ್ಗಡೆಯಿಂದ ಸ್ವಲ್ಪ ಟೂಟಿ ಫ್ರೂಟಿನ ಸೇರಿಸ್ತಾ ಇರೋಂಥದ್ದು. ಇನ್ನು ಇದಕ್ಕೆ ಸಬ್ಜಾ ಸೀಡ್ಸ್ ಹಾಕಿರ್ತೀವಲ್ಲ, ನಿಜವಾಗ್ಲೂ ಎಷ್ಟೋ ಸುಸ್ತು ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಸಬ್ಜಾ ಸೀಡ್ಸು ಇವಾಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ತಂಪಾಗೂ ಇರುತ್ತೆ, ಹಾಗೆ ಸ್ವಲ್ಪ ಸುಸ್ತಾಗ್ತಿದೆ, ಯಾಕೋ ನಿಶಕ್ತಿ ಅನ್ನೋ ಥರ ಫೀಲ್ ಆಗ್ತಿದೆ ಅಂದಾಗ ಇದ್ರದ್ದು ನಿಂಬೆ ರಸಕ್ಕೆ ಲೆಮನ್ ಜ್ಯೂಸ್ಗೂ ಸಹ ಇದನ್ನ ಆ್ಯಡ್ ಮಾಡ್ಕೊಂಡು ಕುಡಿಯೋದ್ರಿಂದ ಸುಸ್ತಾಗು ಕಡಿಮೆ ಆಗುತ್ತೆ. ಬೇರೆ ಯಾವ ರೀತಿಯಲ್ಲ, ಅಥವಾ ಒಂದು ಗ್ಲಾಸ್ ನೀರಿಗೆನೆ ಇದನ್ನ ಸೇರಿಸ್ಕೊಂಡು ಕುಡಿಯೋದ್ರಿಂದನೂ ಸುಸ್ತು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಹಸ್ಬೆಂಡು ಜ್ಯೂಸ್ ಮಾಡೋ ಅಷ್ಟರಲ್ಲಿ ಹೋಗ್ಬಿಟ್ಟು ನಾನು ಮಗಳದ್ದು ಫೀಸ್ ಕಟ್ಟಿ ಅವಳದು ಸ್ಕೂಲು ಬಟ್ಟೆ ಬ್ಯಾಗೆಲ್ಲ ಇಸ್ಕೊಬರ್ತೀನಿ ಅಂತ ಹೋಗಿದ್ರು. ನನ್ನ ಮಗನಿಗೆ ಮಾತ್ರ ಇಸ್ಕೊಬಂದಿದ್ವಿ ಲಾಸ್ಟ್ ಟೈಮು. ನನ್ನ ಮಗಳಿಗೆ ಇನ್ನೂ ತಂದಿರಲಿಲ್ಲ, ಬ್ಯಾಲೆನ್ಸ್ ಇತ್ತು. ಹಾಗಾಗಿ ಅವಳಿಗೂ ಸಹ ಫೀಸ್ ಕಟ್ಬಿಟ್ಟು ಬುಕ್ಸ್ಗಳೆಲ್ಲ ತೊಗೊಂಬಂದರು ಇವಾಗ. ನಿಜ ಹೇಳ್ಬೇಕಂದ್ರೆ ಮಕ್ಕಳನ್ನ ಎಜುಕೇಷನ್ ಇವಾಗ ತುಂಬಾ ಟಫ್ ಅಂತಲೇ ಹೇಳ್ಬೋದು. ಅಂದರೆ ಮಕ್ಕಳನ್ನ ಓದಿಸೋದು, ಅದರಲ್ಲಿ ಒಬ್ಬರು ದುಡಿದು ಬೆಂಗಳೂರಲ್ಲಿ ಇಬ್ಬಿಬ್ರು ಮಕ್ಕಳನ್ನ ಒಳ್ಳೆ ಎಜುಕೇಷನ್ ಕೊಡಿಸ್ತೀವಿ ಅಂತಂದರೆ ತುಂಬಾ ಕಷ್ಟ ಫ್ರೆಂಡ್ಸ್, ನಿಜವಾಗ್ಲೂ. ಹಾಗಾಗಿ ಒಬ್ಬರಿಗೆ ಒಂದೇ ಸರಿ ಇಬ್ಬರು ಮಕ್ಕಳ ಫೀಸನ್ನು ಕಟ್ಟೋದು ಸ್ವಲ್ಪ ಕಷ್ಟ. ಹಾಗಾಗಿ ಫಸ್ಟ್ ಅವನಿಗೆ ಕಟ್ಟಿ ತೊಗೊಬಂದು ಈಗ ರೀಸೆಂಟಾಗಿ ಅವಳಿಗೆ ಕಟ್ಟಿ ಬುಕ್ಸು, ಪೆನ್ನೆಲ್ಲ, ಬುಕ್ಸು, ಸಾಕ್ಸು, ಬಟ್ಟೆ ಎಲ್ಲ ಕೊಟ್ಟರು. ಪೂರ್ತಿಯಾಗಿ ಅವಳದು ಕಿಟ್ ಎಲ್ಲ ಕೊಟ್ಟರು, ಇಸ್ಕೊಬಂದ್ವಿ. ಇನ್ನೂ ಒಂದು 2 ಜೊತೆ ಬಟ್ಟೆ ಕೊಡಬೇಕು, ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವ್ರು ಏನೇನೆಲ್ಲ ಕೊಟ್ಟರು ಅದೆಲ್ಲ ಇಸ್ಕೊಬಂದು ಅದಕ್ಕೆಲ್ಲ ರ್ಯಾಪ್ ಹಾಕ್ಬೇಕಲ್ಲ, ಹಾಗಾಗಿ ಬುಕ್ಸ್ಗೆಲ್ಲ ಬೈಂಡಿಂಗ್ ಹಾಕೋಣ ಅಂತೇಳಿ ರ್ಯಾಪರ್ ಹಾಕೋದಕ್ಕೆ ನಮ್ಮ ಮನೆಯವರು ಕುತ್ಕೊಂಡಿದ್ದಾರೆ ಮಿಲ್ಕ್ ಶೇಕ್ ಕುಡಿದ್ಬಿಟ್ಟು. ಇನ್ನು ಈಗಿನ ಎಜುಕೇಷನಲ್ಲಿ CBSE ಮತ್ತು ಸ್ಟೇಟು, ICS ಅಂತೇಳಿ ಸುಮಾರು ಕೋರ್ಸಸ್ ಇದಾವೆ. ಮಕ್ಕಳಿಗೆ ಯಾವ್ದು ಮಾಡಿಸಿದ್ರೆ ಬೆಸ್ಟು, ಯಾವ್ದು ಸರಿ ಅನ್ನೋದೇ ಒಂದು ಸ್ವಲ್ಪ ಪೇರೆಂಟ್ಸ್ಗೆಲ್ಲ ಕನ್ಫ್ಯೂಸ್ ಅಂತಲೇ ಹೇಳ್ಬೋದು. CBSE ಅಂತಂದರೆ ಸೆಂಟ್ರಲ್ ಬೋರ್ಡ್ ಸೆಕೆಂಡರಿ ಎಜುಕೇಷನ್ ಅಂತ. ಇನ್ನು ಇದು ಅಷ್ಟೇ ಕೇಂದ್ರ ಸರ್ಕಾರದ ಬೋರ್ಡೇ ಆಗಿರುತ್ತೆ. ಇನ್ನು ಅದು ಸ್ಟೇಟ್ಗೂ ಅಷ್ಟೇ, ಸ್ಟೇಟ್ಗೂ CBSEಗೂ ಅಂತ ಇದೇನಿರಲ್ಲ ಫ್ರೆಂಡ್ಸ್. ಅಂದರೆ 2 ಕಂಟೆಂಟ್, 2 ಬುಕ್ಸಲ್ಲೂ ಒಂದೇ ಥರ ಇರುತ್ತೆ ಕಂಟೆಂಟು. ಬಟ್ ಟೀಚಿಂಗಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಏನಪ್ಪ, ಸ್ಟೇಟಲ್ಲಿ ಏನಂತ ಅಂತಂದರೆ ಸಿಲೆಬಸ್ ಅಂದರೆ
ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೋ ಅದ್ರ ಬಗ್ಗೆನೇ ಜಾಸ್ತಿ ಇದು ಮಾಡ್ತಾರೆ. ಇದು ಬೇರೆ ಅಂದರೆ ಪ್ರಾಕ್ಟಿಕಲ್ ಆಗಿರ್ಬೋದು ಅಥವಾ ಜಾಸ್ತಿ ಇದೇನೋ ಅಷ್ಟಾಗಿ ಒತ್ತು ಕೊಡಲ್ಲ. ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೋ ಅದ್ರ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು CBSE ಅಲ್ಲಾದರೆ ಪ್ರಾಕ್ಟಿಕಲ್ ಎಲ್ಲ ಜಾಸ್ತಿ ಇರುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಅದನ್ನೇ ಟೀಚಿಂಗಲ್ಲೇ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊತಾರೆ ಅಂತಲೇ ಹೇಳ್ಬೋದು ನನಗನ್ಸಿದ ಮಟ್ಟಿಗೆ, ನಾನು ನೋಡಿರೋದ್ರ ಪ್ರಕಾರ. ಅಂದರೆ ಅದಕ್ಕೆಲ್ಲ ಅವರವ್ರ ಇದೇ ಇರುತ್ತೆ. ಇನ್ನು CBSE ಸ್ವಲ್ಪ ಜಾಸ್ತಿ ಸೈನ್ಸ್ಗೆ ಮ್ಯಾಥ್ಸ್ಗೆ ಒಂದು ಸ್ವಲ್ಪ ಹೆಚ್ಚಾಗಿ ಇದು ಕೊಡ್ತಾರೆ, ಹೆಚ್ಚು ಒತ್ತು ಕೊಡ್ತಾರೆ ಅಂತಲೇ ಹೇಳ್ಬೋದು. ಇದು ಏನಂತಂದರೆ ಪಬ್ಲಿಕ್ ಹಾಗೆ ಸ್ಪೀಕಿಂಗ್ ಮಾಡೋದಿರ್ಬೋದು ಅಥವಾ ನೀಟ್ ಅಂತ ಎಕ್ಸಾಮ್ ಬರುತ್ತಲ್ಲ, ನೀಟು CET ಮತ್ತು GEE ನವೋದಯ ಅಂಥದಕ್ಕೆಲ್ಲ ಇದು CBSE ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸ್ಟೇಟ್ ಏನು ತುಂಬ ಇದು ಅಂತಲ್ಲ, ಸ್ಟೇಟು ಅಷ್ಟೇ CBSEನೂ ಅಷ್ಟೇ. ಯಾವುದಾದ್ರೂ ಮಕ್ಳ ಮೇಲೆ ಡಿಪೆಂಡ್ ಆಗುತ್ತೆ, ಯಾವುದ್ರಲ್ಲಿ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಓದ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲದಕ್ಕೂ ಅದರದ್ದು ವ್ಯಾಲ್ಯೂ ಇದ್ದೇ ಇರುತ್ತೆ. ಸ್ಟೇಟಲ್ಲಿ ಓದೋರ್ಗೆ ಅದರದ್ದು ವ್ಯಾಲ್ಯೂನೂ ಇರುತ್ತೆ, CBSEಲ್ಲಿ ಓದೋವಂಥ ಮಕ್ಕಳಿಗೆ ಅದರದ್ದೇ ಆದ ವ್ಯಾಲ್ಯೂ ಇರುತ್ತೆ. ಇಬ್ಬರು ಮಕ್ಕಳಲ್ಲೂ ಅಂತ ಏನು ವ್ಯತ್ಯಾಸ ಇಲ್ಲ. ಯಾವ ಕೋರ್ಸ್ ಕೊಟ್ರು ಮಕ್ಕಳು ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಈಗ ಸ್ಟೇಟಲ್ಲಿ ಓದಿರೋರು ಮುಂದೆ ಎಜುಕೇಷನ್ನಲ್ಲಿ ಪ್ರಾಬ್ಲಮ್ ಆಗುತ್ತಾ ಹಂಗೆ ಹಿಂಗೆ ಅಂತ ಏನಿಲ್ಲ. ಅದರಲ್ಲೂ ಅವ್ರು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಮುಂದೆ ಇದು ಮಾಡ್ಬೋದು. ಏನಂದರೆ ಇದರಲ್ಲಿ ಒಂದು ಸ್ವಲ್ಪ ಕನ್ನಡಕ್ಕೆ ಸ್ಟೇಟಲ್ಲಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ, CBSEಯಲ್ಲಿ ಫಸ್ಟ್ ಲ್ಯಾಂಗ್ವೇಜು ಇಂಗ್ಲೀಷ್ ಆಗಿರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಇಂಗ್ಲೀಷ್ಗೆ ಒಂದು ಸ್ವಲ್ಪ ಜಾಸ್ತಿ ಆದ್ಯತೆ ಕೊಡ್ತಾರೆ ಅಂತ ಹೇಳ್ಬೋದು CBSEಯಲ್ಲಿ. ಹಾಗಾಗಿ ಇನ್ನು ಇದರಲ್ಲೂ ಅಷ್ಟೇ ಕರ್ನಾಟಕದ ಇತಿಹಾಸದ ಬಗ್ಗೆ, ಸ್ವಲ್ಪ ಸ್ಥಳೀಯ ಆರ್ಥಿಕತೆ ಬಗ್ಗೆ ಎಲ್ಲ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಸ್ಟೇಟಲ್ಲಿ. ಇದರಲ್ಲಿ ಎಲ್ಲ ಸಂಗೀತ, ಸ್ಪೋರ್ಟ್ಸು, ಲೀಡರ್ಶಿಪ್ ಯಾವ ರೀತಿ ಮೇಂಟೈನ್ ಮಾಡಬೇಕು, ಈ ರೀತಿ ಪಬ್ಲಿಕ್ಕಾಗಿ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು, ಪಬ್ಲಿಕ್ಕಲ್ಲಿ ಯಾವ ರೀತಿ ಮೇಂಟೈನ್ ಅಂದರೆ ಎಲ್ಲದ್ರ ಬಗ್ಗೆನೂ ಸ್ಟೇಜ್ ಇದಿರ್ಬೋದು, ಎಲ್ಲದ್ರ ಬಗ್ಗೆನೂ ಚೆನ್ನಾಗಿ ಕೊಡ್ತಾರೆ. ನನಗೆ ತಿಳಿದ ಮಟ್ಟಿಗೆ ಯಾವುದು ಏನು ಕೀಳಲ್ಲ, ಯಾವುದು ಮೇಲಲ್ಲ ಫ್ರೆಂಡ್ಸ್. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಗೆ ಯಾವುದ್ರ ಮೇಲೆ ನಮ್ಮ ಇದು ಎಷ್ಟಿರುತ್ತೋ ಅಷ್ಟನ್ನೇ ನೋಡಿಕೊಂಡು ಓದಿಸೋವಂಥದ್ದು ಬೆಸ್ಟು. ಅದರಲ್ಲಿ ಯಾವುದು ಓದಿಸಿದ್ರೂ ಮಕ್ಕಳಿಗೆ ಇಂಟ್ರೆಸ್ಟ್ ಇರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ನಾನು ಹಾಕಿರೋವಂಥದ್ದು CBSEಗೇನೆ. ಹಸ್ಬೆಂಡು ನಾನು ಇಬ್ಬರು ಕೂತ್ಕೊಂಡು ಡಿಸೈಡ್ ಮಾಡಿ ಪರವಾಗಿಲ್ಲ CBSEಗೆ ಹಾಕೋಣ ಅಂತೇಳಿ ಚರ್ಚೆ ಮಾಡಿಬಿಟ್ಟು ಹಾಕಿರೋವಂಥದ್ದು. ಅಂತಂದರೆ ಒಂದು ಸ್ವಲ್ಪ CBSEಲ್ಲೆಲ್ಲ ಸ್ವಲ್ಪ ಖರ್ಚು ಜಾಸ್ತಿ, ಫೀಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಸ್ಟೇಟ್ಗೆ ಅಷ್ಟಾಗಿ ಏನು ಫೀಸು ಇರಲ್ಲ, ಕಡಿಮೆ ಇರುತ್ತೆ. ಪರವಾಗಿಲ್ಲ, ಈಗಿನ ಜನ್ರೇಷನ್ಗೆ ತಕ್ಕಂತೆ ಮಕ್ಕಳನ್ನು ಸ್ವಲ್ಪ ನಾವು ಬೆಳೆಸ್ಬೇಕಾಗುತ್ತಲ್ವ ಈ ಎಜುಕೇಷನ್ಗೆ. ನಾವು ಆಸ್ತಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಕಳನ್ನೇ ಆಸ್ತಿಯಾಗಿ ಮಾಡೋಣ ಅಂತೇಳಿ. ಅಂದರೆ ಅವ್ರಿಗೆ ಒಂದು ಭವಿಷ್ಯದಲ್ಲಿ ಒಂದು ಒಳ್ಳೆ ಎಜುಕೇಷನ್ ಅನ್ನೋದನ್ನ ಕೊಡಬೇಕು ನಮ್ಮ ಕೈಲಾದಷ್ಟು ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಒಳ್ಳೆ ಎಜುಕೇಷನ್ ಕೊಡಿಸೋಣ ಅಂತೇಳಿ CBSEಗೆ ಸೇರಿಸಿದ್ದೀವಿ. ಅಂತ ಅಂದರೆ ಏನೇ CBSEಗೆ ಸೇರಿಸಿ ದುಡ್ಡು ಖರ್ಚು ಮಾಡಿದ ತಕ್ಷಣ ಆಗಲ್ಲ. ಮಕ್ಳಿಗೂ ಇಂಟ್ರೆಸ್ಟ್ ಇರಬೇಕು, ಮಕ್ಕಳು ಅದಕ್ಕೆ ಸರಿಯಾಗಿ ಓದಬೇಕು. ಮಕ್ಳಂಗೆ ಓದಬೇಕು ಅಂದರೆ ನಾವು ಸ್ವಲ್ಪ ಮೊಬೈಲೆಲ್ಲ ಒಂಚೂರು ಅವಾಯ್ಡ್ ಮಾಡಿಬಿಟ್ಟು ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಅವ್ರಿಗೆ ಬರೀ ಟ್ಯೂಷನ್ಗೆ ಹಾಕಿದ್ರೆ ಆಗಲ್ಲ. ಟ್ಯೂಷನಲ್ಲೇ ಹೇಳ್ಕೊಡೋದ್ಕಿಂತ ಮನೇಲಿ ಕಲ್ತಿರೋರಿದ್ದರೆ ಮನೇಲೇ ಟೀಚ್ ಮಾಡೋವಂಥದ್ದು ತುಂಬಾ ಒಳ್ಳೆಯದು. ಹಾಗಾಗಿ ನಾನು ನನ್ನ ಮಕ್ಕಳನ್ನಿಬ್ಬರೂ ಯಾರನ್ನೂ ಟ್ಯೂಷನ್ಗೇನು ಹಾಕಿಲ್ಲ, ನಾನೇ ಮನೇಲಿ ಹೇಳ್ಕೊಡ್ತೀನಿ. ಇನ್ನೂ ಹೇಳ್ಬೇಕು ಅಂತಂದರೆ ಯಾವುದು ಸ್ಟೇಟ್ ಆದರೂ ಅಷ್ಟೇ, CBSE ಆದರೂ ಅಷ್ಟೇ, ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ. ಅದ್ರ ಮುಂಚೆನೇ ಹೇಳ್ತಿರೋ ಥರ ಅದ್ರ ವ್ಯಾಲ್ಯೂ ಅದಕ್ಕೆ ಇದ್ದೇ ಇರುತ್ತೆ ಫ್ರೆಂಡ್ಸ್. ಇನ್ನು ಇದಾದಮೇಲೆ ನನ್ನ ತಮ್ಮನ ಮಗಳು ಬಂದಿದ್ಲು. ಡೈಲಿ ಒಂದು ಟ್ರಿಪ್ ಬಂದೇ ಬರ್ತಾಳೆ ಅವಳು. ಡೈಲಿ ಒಂದು ಫಿಕ್ಸ್ ಅವಳು. ಬೆಳಗ್ಗೆ ಸಂಜೆ ಯಾವುದಾದ್ರೂ ಒಂದು ಟೈಮಲ್ಲಾದರೂ ಮನೆಗೆ ಬಂದು ಹೋಗಿರ್ತಾಳೆ. ಅವಳ ಜೊತೆ ಆಟ ಆಡ್ಕೊಳ್ತಾ ಇದ್ದೀವಿ. ಬಾಡಿ ಎದ್ದಾಳ ಮ್ಯಾಕೆ ಚಿನಿ ನಡೆಸು ಚಿನಿ. ಸಾರು ಮಾಡಿದ್ದೆ, ಚೆನ್ನಾಗಿತ್ತು. ಸ್ಮೆಲ್ಲೇ ಇರಲಿಲ್ಲ, ಕೇಳಲ್ಲ ಮಾಮೂನ ಸ್ಮೆಲ್ಲೇ ಇಲ್ಲ. ಮಾಮೂಲಿ ಮಟ್ಟೆನೇ ನೀಸ್ ಅನ್ಕೋ, ಸ್ಮೆಲ್ಲೇ ಇರಲಿಲ್ಲ. ಎಷ್ಟು ಚೆನ್ನಾಗಿತ್ತು ಸಾರು. ನಾನು ಮಾಡಲ್ಲ ಅಂತ ತರಲ್ಲ, ಡೈಲಿ ಕೇಳ್ತಾನೆ ಫೋನ್ ಮಾಡಿ ತರಲ್ಲ ಅಂತ. ಇನ್ನೂ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿ ತಾನೇ ಮೇಲ್ಬೇಕು. ಧನ್ಯವಾದಗಳು.